ತೇಜ, ಇವಾಗ ನಾವೆಲ್ಲ ಹೋಗ್ತಿದೀವಿ ಅಂತ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದೀವಿ? ತಿರುಪತಿಯಲ್ಲಿರೋ ಈಟ್ ಸ್ಟ್ರೀಟಿಗೆ ಹೋಗ್ತಾ ಇದೀವಿ. ಓಕೆ. ಓ, ಇಲ್ಲಿ ಏನೇನ್ ತಿನ್ಬೇಕು ಅನ್ಕೊಂಡಿದ್ಯಾ? ನಾನಿವಾಗ ಅಲ್ಲಿ ಹೋಗಿ ಏನೇನ್ ಚೆನ್ನಾಗಿರುತ್ತೆ ಅದನ್ನ ಟ್ರೈ ಮಾಡೋಣ ಅನ್ಕೊಂಡಿದೀನಿ. ಏನ್ ವೆಜ್ ನಾನ್ ವೆಜ್ ಟ್ರೈ ಮಾಡ್ತಿದ್ಯಾ? ವೆಜ್. ನಾವ್ ಇವಾಗೆಲ್ಲ ಪ್ಯೂರ್ ವೆಜ್ ಆಗಿದೀವಿ. ಏನಕ್ಕಂದ್ರೆ ನಾವು ಟೆಂಪಲ್ ಅಲ್ಲಿ ಇದೀವಿ, ಸೊ ಅದಕ್ಕೆ ನಾಳೆನೂ ಟೆಂಪಲ್ ಹೋಗ್ಬೇಕು. ಸೊ ನಾವ್ ಇವತ್ತೆಲ್ಲ ಪ್ಯೂರ್ ವೆಜಿಟೇರಿಯನ್ಸ್. ನಾವ್ ಇವಾಗ ಈ ಸ್ಟ್ರೀಟ್ ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿಲ್ಲ ತಿರುಪತಿಲಿ. ರೀಸೆಂಟ್ ಆಗಿ ಓಪನ್ ಆಗಿದೆಯಂತೆ ಅದು. ನಮ್ ವಿಕಾಸ್ ಅವ್ರು ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ನಾನು, ತೇಜ, ಸಂತು ಹೋಗ್ತಾ ಇದೀವಿ. ಸಂತು ಡ್ರೈವ್ ಮಾಡ್ತಿದ್ದಾನೆ. ವಿಡಿಯೋಗೆ ಏನು ಅಷ್ಟೊಂದು ಕಾಣಿಸ್ತಿಲ್ಲ, ಏನಕ್ಕಂದ್ರೆ ಎಲ್ಲ ಡಾರ್ಕ್ ಇದೆ ಔಟ್ ಸೈಡ್, ನೈಟ್ ಆಗಿದೆ. ನೈಟ್ ಆಗ್ಬಿಟ್ಟಿದೆ. ಹಲೋ, ಹಾಯ್. ನಾವ್ ಇವಾಗ ಬಂದಿರೋದು ಈ ಸ್ಟ್ರೀಟ್ಗೆ. ಆದ್ರೆ ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಇಲ್ಲಿ ತೋರಿಸಿ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಫ್ರೀ ಆಗಿ ಪ್ರಸಾದನೂ ಕೊಡ್ತಿದ್ದಾರೆ. ಬನ್ನಿ ನಾವ್ ಇಸ್ಕೊಳ್ಳೋಣ. ಒಂದು ಈ ಕಡೆ ನೋಡ್ರೆ ಜನ ತುಂಬಾ ಇದ್ದಾರೆ. ಒಬ್ರು ಬರ್ತಾರಲ್ಲ ಈ ಕಡೆ, ಯಾರ್ ಪ್ರಸಾದ ಬೆಲೆನೇ ಇಲ್ಲ ಇಲ್ಲಿ. ಬೆಲೆನೇ ಇಲ್ಲ ನೋಡು. ತಿರುಪತಿ ಹತ್ರ ಅಲ್ಪಿರಿ ಹತ್ರ ಇರೋದು ಇದು. ಥ್ಯಾಂಕ್ ಯು. ನೋಡ್ರಿ ಪೊಂಗಲ್ ಫ್ರೆಂಡ್ಸ್, ವೇಟ್ ಪೊಂಗಲ್. ಪೊಂಗಲ್ಲು, ಸ್ವೀಟ್ ಪೊಂಗಲ್ ಅಲ್ಲ, ಪೊಂಗಲ್ಲು ಚೆನ್ನಾಗಿದೆ, ಸಖತ್ತಾಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ತು ಸಂತು, ನೋಡು. ಯಮ್ಮಿ. ನೋಡಿ ಈ ಕಡೆ ನೋಡಿ, ತುಂಬಾ ಜನ ಇದ್ದಾರೆ. ದುಡ್ಡು ಕೊಟ್ಟು ತಿನ್ನಕ್ ಮಾತ್ರ ಇಷ್ಟ ಇದ್ದಾರೆ, ದೇವ್ರ ಪ್ರಸಾದ ತಿನ್ನಕ್ ಇಷ್ಟ ಇಲ್ಲ. ಪ್ರಸಾದ ಕೊಡಕ್ ಮಾತ್ರ ಯಾರು ಜನ ಇಲ್ಲ ಅಲ್ಲಿ. ನಾವು ಫ್ರೀ ಆಗಿ ಇಸ್ಕೊಂಡ್ವಿ. ಯಾವ್ದೇವ್ರ ಪ್ರಸಾದ, ಯಾವ್ದೇವ್ರು ಅಂತ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿಲ್ಲ. ತಿರುಪತಿಲಿ ಇದೀವಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಂತ ತಿಂತಾ ಇದೀವಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿದೇ ಇರುತ್ತೆ. ರೀಸೆಂಟ್ ಆಗಿ ಓಪನ್ ಆಗಿದೆ. ನಾನು ನನ್ನ ವೈಫ್ ಇಬ್ರು ಬಂದಿದ್ದೀವಿ. ಆಕ್ಚುಲಿ ಇನ್ನ ಇಬ್ರು ಬಂದವ್ರೆ, ಇಲ್ಲೇ ಇದ್ದಾರೆ. ಮೇಲ್ ಹತ್ಕೊಡ್ತೀವಿ, ಮೇಲ್ ಏನಿದೆ ಅಂತ. ಮೇಲ್ ಹತ್ಬೋದಾ? ಅದಕ್ಕಿಂತ ಮುಂಚೆ ಇದು ತಿನ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿದ್ರೆ ಇಲ್ಲಿ ಈಟ್ ಸ್ಟ್ರೀಟ್ ಕಾಣಿಸುತ್ತೆ ಅನ್ಸುತ್ತೆ. ಲೈಕ್ ಆನ್ ಟಾಪ್ ಅಲ್ಲಿ ಕುತ್ಕೊಂಡು ತಿನ್ನೋ ತರ. ಸೊ ಆಕ್ಚುಲಿ ನಾನು ಇವತ್ತು ನಾನ್ ವೆಜ್ ತಿನ್ನೋಣ ಅಂತ ಬಂದೆ, ಬಟ್ ನಮ್ಮ ಮನೆಯವರು ಅವರು ಶಾಸನ ಕೊಟ್ಬಿಟ್ಟಾರೆ ನಾನ್ ವೆಜ್ ನಾಟ್ ಅಲೌಡ್ ಅಂತ. ಇವಾಗ ಇವರು ಬೇಜಾರಾಗೋರೆ ಸ್ವಲ್ಪ. ಅವ್ರು ತಿಂದ್ರೆ ನಾನು ತಿಂತೀನಿ, ನಾನು ತಿನ್ಲೇಬೇಕು. ನಾನ್ ವೆಜ್. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ವಡಾ ಪಾವ್ ಎಲ್ಲ ಇದೆ. ಸ್ನಾಕ್ಸ್ ಬೇಡ. ಕ್ಲೋಸ್ ಆಗಿದೆ. ಒಂದ್ ರೌಂಡ್ ಫುಲ್ ಹೋಗ್ಬಿಟ್ಟು ಬಂದು ಆಮೇಲೆ ತಿನ್ಬೇಕು, ಏನ್ ತಿನ್ಬೇಕಂತ ಡಿಸೈಡ್ ಆಗೋಣ. ಪಾನಿಪುರಿ, ಒಂದು ಪಾನಿಪುರಿ ತಿನ್ನೋಣ, ಟೇಸ್ಟ್ ನೋಡೋಣ. ಪಾನಿಪುರಿ ತಿನ್ನೋಣ, ಬೇಡವಾ? ಬೇಡವಾ? ಇಲ್ಲಿ ಫ್ರೆಂಚ್ ಫ್ರೈಸ್ ಬೇಡ. ಪಿಜ್ಜಾ ಮಾನಿಯಾ. ಫುಲ್ ಇದೆ, ಫುಲ್ ಇನ್ನ ಓಪನ್ ಆಗಿಲ್ಲ. ಓಪನ್ ಆಗಿರೋದು. ಒಂದ್ ರೌಂಡ್ ಫುಲ್ ಹೋಗಿ ಬರೋಣ. ಅಲ್ಲಿ ಪೊಂಗಲ್ ಇಸ್ಕೊಂಬೋದಿತ್ತು ಇನ್ನೊಂದೆರಡು. ಇಲ್ಲ ಜನ ಜಾಸ್ತಿ ಇದಾರೆ. ಅಯ್ಯೋ ಇಷ್ಟೇನಾ? ನಾವ್ ಫುಲ್ ಎಕ್ಸೈಟ್ ಆಗಿ ಬಂದ್ಬಿಟ್ವಿ, ಏನೋ ಇದೆ ಅಂತ. ನಾನು ಇಲ್ಲ. ವಾ, ಛೇ
ಛೇ, ನನ್ ಎಕ್ಸೈಟ್ಮೆಂಟ್ ಎಲ್ಲ ಹಾಳಾಯ್ತು. ಪಾನಿಪುರಿ ಟ್ರೈ ಮಾಡೋಣ. ಪಾನಿಪುರಿಗೆ ಗತಿ ನಮ್ಗೆ ಇವತ್ತು. ದೋಸೆ. ದೋಸಾ. ಬಿರಿಯಾನಿ ಪಾಯಿಂಟ್ ಇದೆ. ನಾನ್ ಫಸ್ಟ್ ಓಡೋಗ್ತಿದ್ದೀನಿ ಪೊಂಗಲ್ಗೆ. ಏನು ಸಿದ್ಧಿದೆಯಲ್ಲ ಈಗ ಪೊಂಗಲ್ಗೆ. ಏನು ಇಲ್ಲ, ಇಲ್ಲೇನು ಸಿಗ್ತಾ ಇಲ್ಲ. ಸೊ ನಾವು ಫೈನಲಿ ದೇವ್ರ ಪ್ರಸಾದಕ್ಕೆ ಪೊಂಗಲ್ಗೆ ಹೋಗ್ತಾ ಇದೀವಿ. ಛೇ, ನಮ್ ಎಕ್ಸೈಟ್ಮೆಂಟ್ ಎಲ್ಲ ಇದಾಯ್ತು. ಬ್ಯಾಕ್ ಟು ಪೊಂಗಲ್. Because ಇಲ್ಲ ಕೊಡ್ತಿದ್ದಾರೆ, ಅದು ನಿನಗ್ ಸಿಕ್ಕಿಲ್ಲ. ಇನ್ನೊಂದ್ ಇಸ್ಕೊಳ್ಳೋ, ಇನ್ನೊಂದ್ ಇಸ್ಕೊಳ್ಳೋ. ತೇಜನ್ಗೆ ಪ್ರಸಾದ ತಿಂದು ಇವಾಗ ಚಾಟ್ ತಿನ್ನಕ್ಕೆ. ಹೆಲ್ತಿ ಫುಡ್. ಎಲ್ಲಿದೆ ಪಾನಿಪುರಿ? ಇಲ್ಲೇ, ಅದು ಕ್ಲೋಸ್ ಆಗ್ತಿದೆ. ಬಾ. ಎಲ್ಲಿದೆ ಚಿಕನ್? ಚಿಕನ್ ನಗೆಟ್ಸ್ ಸಿಗುತ್ತೆ. ನಾನು ಪಾನಿಪುರಿ ಹೇಳ್ತೀನಿ ಒಂದು. పానీపూరి ఉందా? ఓకే, నథింగ్ లేదు, ఏం లేదు. ಏನು ಇಲ್ಲ ಅಂತ. ನಾವಿವಾಗ ಟೇಬಲ್ 9 ರೆಸ್ಟೋರೆಂಟ್ ಬಂದಿದೀವಿ. ಆಕ್ಚುಲಿ ಇಲ್ಲಿ AC ಫುಲ್ ಕೂಲ್ ಆಗಿದೆ, ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಹೊರಗಡೆ ಇರೋ ಟೆಂಪರೇಚರ್ಗೆ ಇಲ್ಲಿ ಆಕ್ಚುಲಿ ಚೆನ್ನಾಗಿದೆ. ಆಕ್ಚುಲಿ ಇದೆಲ್ಲ ಗ್ರೀನ್ ಅಲ್ಲ, ಪ್ಲಾಸ್ಟಿಕ್, ಬಟ್ ಓಕೆ, ಆಂಬಿಯನ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಅದು ಒಳ್ಳೆ ಗುಡ್ ಮೂಡ್ ಬರ್ತಿದೆ. ಏನಾದ್ರೂ ಮಾಡ್ಕೋತಿದ್ಯಾ? 3 seconds ಆದ್ಮೇಲೆ ಯಾವಾಗ ಸ್ಟಾರ್ಟ್ ಮಾಡು. ಏನ್ ಮಾಡ್ಬೇಕು, ಏನ್ ತಿನ್ಬೇಕು ಅನ್ಕೊಂಡಿದ್ಯಾ? ಏನೋ ಗೊತ್ತಿಲ್ಲ. ಏನು ಪರವಾಗಿಲ್ಲ, ಇವಾಗ ಏನು ಹಂಗಲ್ಲ. ಪ್ರಾನ್ಸ್ ಬಿರಿಯಾನಿ ಅಥವಾ ಪ್ರಾನ್ಸ್ ಕಬಾಬ್? ಪ್ರಾನ್ಸ್ ಕಬಾಬ್ ಅಂತೆ ನೋಡಿ. ಇಷ್ಟೊತ್ತರ್ಗೂ ತಿನ್ನಲ್ಲ, ಇವತ್ ಸ್ಯಾಟರ್ಡೇ ಅಂತೆಲ್ಲ ಬರೀ ಜಂಬ ಹೊಡಿತಿದ್ದ. ಇವಾಗ ಪ್ರಾನ್ಸ್ ಅಂದಿದ ತಕ್ಷಣ ಪ್ರೋಟೀನ್ ಅಂತ ತಿಂತಾನೆ. ನಮ್ ಸ್ವಂತನೇ ಸರಿಯಪ್ಪ, ನಮ್ ಗಬ್ಬಿ ಏನ್ ಬೇಕಾದ್ ತಿಂತಾನೆ. ಯಾವ ದಿನಾನು ನೋಡಲ್ಲ, ಯಾವ ವಾರನೂ. ಹೆವಿ అయిపోతుంది. ఇల్లెవరు షేర్ చేయరు మళ్ళీ. ಥ್ಯಾಂಕ್ ಯು. ಅಂತೂ ಏನ್ ತಿಂತಿದ್ಯೋ? ಚೆನ್ನಾಗೈತಾ? ತೇಜ ಹೇಳೋ, ಹೆಂಗೈತೆ? ಚೆನ್ನಾಗಿದೆ. ಪ್ರಾನ್ಸಾ? ಪ್ರಾನ್ಸ್ ಪೆಪ್ಪರ್ ಡ್ರೈ. ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸಾಸು? ಏನು ಕೊಟ್ಟಿಲ್ಲ, ಗೊಡ್ಗಾರ ಕೊಟ್ಟಿದ್ದಾರೆ. ಗೊಡ್ಗಾರ ಏನ್ ಕೊಟ್ಟಿದ್ದಾರೆ? ಗೊಡ್ಗಾರ. ಗೊಡ್ಗಾರ. ಮೈನಸ್ ಕೊಟ್ಟಿಲ್ಲ. ಎರಡು ಲೆಗ್ ಪೀಸ್ ಆಗ್ಲೇ ಖಾಲಿ ಮಾಡಿದ್ಯಲ್ಲೋ. ಕೊಟ್ಟಿಲ್ಲ ಅದಕ್ಕೆ ಈಸಿ ಕತ್ತಿ. ನಮ್ ಗಬ್ರಿ ಎಲ್ಲ ಒಂದೇ ಪ್ಲೇಟ್ ಅಲ್ಲಿ ಹಾಕೊಂಡವನೆ. ಹೆಂಗಿದೆ ಹೇಳೋ? ಚೆನ್ನಾಗೈತಾ? ಬೇಡ, ನಾನ್ ತಿನ್ನಲ್ಲಪ್ಪ, ಇವತ್ತು ಸ್ಯಾಟರ್ಡೆ. ಇವರೆಲ್ಲ ತಿಂತಿದ್ದಾರೆ.
ಬನ್ನಿ ಹೋಗೋಣ. ಊಟ ಮಾತ್ರ ಸಖತ್ತಾಗಿತ್ತು.